ಇವತ್ತು ನಮ್ಮೆಲ್ಲರ ನಾಯಕರು, ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳಾಗಿ, ರೈತರ ಕಣ್ಮಣಿಗಳಾಗಿ, ರೈತರ ಬೆನ್ನೆಲುಬಾಗಿ ನಿಂತು ರೈತರ ಪರ ಹೋರಾಟ ಮಾಡುವಂಥ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ SD ದೇವೇಗೌಡರು ಗುಣಮುಖರಾಗಬೇಕು, ಅವರು ಆರೋಗ್ಯದ ಚೇತರಿಕೆ ಬರಬೇಕು, 100 ವರ್ಷಗಳು ಅವರು ಬದುಕಬೇಕು, 106 ವರ್ಷಗಳು ಬದುಕಬೇಕು ಅನ್ನೋ ರೀತಿಯಲ್ಲಿ ನಾವು ನಮ್ಮ JDS ಎಲ್ಲ ಮುಖಂಡರುಗಳು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು, ನಗರ ಪಾಲಿಕಾ ಸದಸ್ಯರಾಗಿರ್ತಕ್ಕಂಥ ಸುಬ್ಬಯ್ಯನವರು, ನಮ್ಮ MLC ಆಗಿರ್ತಕ್ಕಂಥ ವಿವೇಕಣ್ಣವರು, ನಮ್ಮ ಶಿವಣ್ಣ ಕಾರ್ಪೊರೇಟ್ರು, ಮತ್ತು ನಮ್ಮ ಪ್ರೇಮ ಶಂಕರೇಗೌಡರು, ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶಿವರಾಮ್ ಅವರು, ನಮ್ಮ ರವೀಂದ್ರ ಅವರು, ಮತ್ತು ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಭೈರಪ್ಪನವರು, ರಾಮಣ್ಣವರು, ನಮ್ಮ ಮಧುರವರು, ನಾಗೇಶ್, ಈ ಥರ ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಇವತ್ತೊಂದು ದಿನ ಮಲೆಯ ಮಾದೇಶ್ವರರ ಸನ್ನಿಧಿನಲ್ಲಿ ಇವತ್ತು ಪೂಜೆಯನ್ನು ನಾವು ಮಾಡಿ ಪ್ರಾರ್ಥಿಸಿದ್ದೀವಿ. ಆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಅವ್ರಿಗೆ ಇನ್ನೂ ಈ ಸಾಮಾಜಿಕ ಕಳಕಳಿ ಇದೆ, ಅವ್ರಿಗೆ ಬಡವರ ಬಗ್ಗೆ ಚಿಂತನೆ ಇದೆ, ಅವ್ರಿಗೆ ರೈತರ ಬಗ್ಗೆ ಚಿಂತನೆ ಇದೆ. ಅವರು ಯಾವತ್ತೂ ಸಹ ನಮಗೆ ಮಾರ್ಗದರ್ಶನ ಮಾಡುವಂಥ ಸ್ಥಾನದಲ್ಲಿ ಅವರಿದ್ದಾರೆ, ಹಿರಿಯ ಸ್ಥಾನದಲ್ಲಿದ್ದಾರೆ. ಸುಮಾರು 94 ವರ್ಷ ವೃದ್ಧರಾದರೂ ಸಹ ಇವತ್ತು ಜನರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಹೋರಾಟ ಮಾಡುವಂಥ ದೊಡ್ಡ ನಾಯಕರು ಅವರು. ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥವ್ರು ಕರ್ನಾಟಕದಲ್ಲೇ ವಿಶೇಷ ಅಂದರೆ ನಮ್ಮ ಕರ್ನಾಟಕದವರು ಪ್ರಥಮ ಪ್ರೈಮ್ ಮಿನಿಸ್ಟರ್ ಆದಂಥ ದೇವೇಗೌಡರಿಗೆ ಮಲೆಯ ಮಾದೇಶ್ವರರು, ನಮ್ಮ ಅಧಿದೇವತೆ ಚಾಮುಂಡೇಶ್ವರಿ ಹೆಚ್ಚು ಆಯುಷ್ಯವನ್ನು ಕೊಟ್ಟು ಅವರು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡೋದಾಗಲಿ, ಅವರ ಬೇಗ ಚೇತರಿಕೆಯನ್ನು ಕಾಣಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಇವತ್ತು ಮಾದೇಶ್ವರನ ಸನ್ನಿಧಿಲಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಅಪ್ಪಾಜಿಯವರ ಆದಷ್ಟು ಬೇಗ ಗುಣಮುಕ್ತರಾಗಲಿ ಅಂತ ನನ್ನ ಮನೆ ದೇವರು ದೇವೇಗೌಡರ ಅಪ್ಪಾಜಿಯವರು ಆದಷ್ಟು ಬೇಗ ನೆನೆ ಹೋಗಿದ್ದೆ, ಅವ್ರು ನೋಡ್ಕೊಬರಕ್ಕೆ ಹೋಗಿದ್ದೆ, ಚೇತರಿಸ್ಕೊಂಡಿದ್ದಾರೆ. ಇವತ್ತು ನಾಳೆನೋ ಡಿಸ್ಚಾರ್ಜ್ ಆಗುತ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ಗುಣಮುಕ್ತರಾಗಿ ಹಾಸನಾಂಬ ತಾಯಿಗೆ ದರ್ಶನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಗುಣಮುಕ್ತರಾಗಲಿ ಅಂತ ಮಾದೇಶ್ವರ ಅವರು ಆದಷ್ಟು ಬೇಗ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಬರಲಿ ಅಂತೇಳಿ ನಮ್ಮ BJP ನಗರಾಧ್ಯಕ್ಷರು, ಮಾಜಿ ಶಾಸಕರಾದಂಥ ನಾಗೇಂದ್ರಣ್ಣನವರ ನೇತೃತ್ವದಲ್ಲಿ ನಮ್ಮ MLC ಅವರಾದ ವಿವೇಕಾನಂದ ಅವರು ಮತ್ತು ಪಡವಾರಳ್ಳಿಯ ಎಲ್ಲ ಗ್ರಾಮಸ್ಥರು, BJP ಎಲ್ಲ ಮುಖಂಡರು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರು, JDS ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ನಮ್ಮ ಪಡವಾರಳ್ಳಿ ಗ್ರಾಮದ ಅಧಿದೇವತೆ ಮಲೆ ಮಾದೇಶ್ವರನ್ನು ಇವತ್ತು ನಾವೆಲ್ಲರೂ ಕೂಡ ಬಂದು ನಮ್ಮ ದೇವೇಗೌಡರ ಒಂದು ಹೆಸರಿನಲ್ಲಿ ಅರ್ಚನೆ ಮಾಡಿಸಿ, ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಈ ದೇಶ ಕಂಡ ಮುತ್ಸದಿ ರಾಜಕಾರಣಿ, ಮಣ್ಣಿನ ಮಗ, ರೈತರು ಮತ್ತು ಕಾರ್ಮಿಕರ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಹೋರಾಟಪರ ಚಿಂತನೆಯಲ್ಲಿರುವಂಥ ದೇವೇಗೌಡರು ಬೇಗ ಗುಣಮುಖರಾಗಬೇಕು. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅವರ ಒಂದು ಆರೈಕೆಗಳು ಬೇಕು. ಮತ್ತು ಅವರ ಒಂದು ಏನು ಅವರು ನಡೆದಂಥ ದಾರಿನಲ್ಲಿ ನಮ್ಮ ಇವತ್ತಿನ ಯುವ ಪೀಳಿಗೆ ಆಗ್ಬೋದು, ನಾವಾಗ್ಬೋದು, ಇವತ್ತಿನ ಪ್ರಸ್ತುತ ರಾಜಕಾರಣಕ್ಕೆ ಅವರ ಸಲಹೆ ಸೂಚನೆಗಳು ಅತ್ಯಗತ್ಯ. ಅವರೇನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಈ ದೇಶಕ್ಕೆ ಸೇವೆ ಮಾಡೋ ಭಾಗ್ಯ ಸಿಗಲಿ ಅಂಥೇಳಿ ಮಲೆ ಮಾದೇಶ್ವರನಲ್ಲಿ ನಾವೆಲ್ಲ BJP JDS ಮುಖಂಡರು ಕೂಡ ಪ್ರಾರ್ಥನೆ ಮಾಡಿದ್ದೇವೆ.